ನಮಗೆ ಏನಿದೆಯೋ ಅದರಲ್ಲಿ ಸಂತೋಷವಾಗಿರೋದು ಕೂಡ ಒಂದು ಕಲೆ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ಭಾರತೀಯರಲ್ಲಿ ಅನೇಕರಿಗೆ ಅವರ ಚರ್ಮವನ್ನ ಬೆಳ್ಳಗಾಗಿಸ್ಕೋಬೇಕು ಅನ್ನುವಂಥ ಒಂದು ಹಂಬಲ ಇರುತ್ತೆ. ಅದೇ ಈ ಪಾಶ್ಚಿಮಾತ್ಯ ದೇಶಗಳಿಗೆ ಹೋದ್ರೆ ಅವರು ಬಿಳಿಯದಾಗಿರುವಂಥ ಅವರ ಚರ್ಮವನ್ನ ಹೇಗಾದ್ರೂ ಕಂದು ಬಣ್ಣಕ್ಕೆ ತಂದುಕೋಬೇಕು ಅಂತ ಟ್ಯಾನ್ ಮಾಡ್ಕೋತಾ ಇರ್ತಾರೆ. ಇನ್ನು ಸ್ಟ್ರೈಟ್ ಕೂದಲು ಯಾರಿಗಿರುತ್ತೋ ಅವ್ರು ಅದನ್ನ ಕರ್ಲ್ಸ್ ಮಾಡ್ಕೋತಾ ಇರ್ತಾರೆ. ಯಾರಿಗೆ ಗುಂಗುರು ಕೂದಲಿರುತ್ತೋ ಅವ್ರು ಅದನ್ನ ಸ್ಟ್ರೈಟ್ ಮಾಡ್ಕೋತಾ ಇರ್ತಾರೆ. ಒಟ್ಟಾರೆಯಾಗಿ ಏನು, ಈ ಸೋಷಿಯಲ್ ಮೀಡಿಯಾ ಮತ್ತೆ ಅಡ್ವರ್ಟೈಸ್ಮೆಂಟ್ಗಳು ನಮಗೆ ಯಾವುದು ಸರಿ, ಯಾವುದು ಈ ತರ ಇರಬೇಕು ಅಂತ ನಿರ್ದೇಶನ ಮಾಡ್ತಾ ಇರ್ತಾರೋ ನಾವು ಅದೇ ರೀತಿ ಆಗಬೇಕು ಅನ್ನುವಂಥ ಒಂದು ಹಪಹಪಿಯಲ್ಲಿ ಇರ್ತೇವೆ. ಯಾಕೆ ನಮ್ಮ ಹತ್ರ ಏನಿದೆ, ದೇವ್ರು ನಮ್ಗೇನ್ ಕೊಟ್ಟಿದ್ದಾನೆ ಅದರಲ್ಲಿ ನಾವು ಸಂತೋಷವಾಗಿರುವಂಥ ಪ್ರಯತ್ನ ಮಾಡೋದಿಲ್ಲ? ಈ ಸೋಷಿಯಲ್ ಮೀಡಿಯಾ ಮತ್ತೆ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಹತ್ರ ಇರೋದನ್ನಲ್ಲದೆ ಸೊಸೈಟಿ ಪ್ರಕಾರ ನಮ್ಮ ಹತ್ರ ಏನ್ ಇರಬೇಕು ಅನ್ನೋದನ್ನ ನಮಗೆ ನಿರ್ದೇಶನ ಮಾಡ್ತಾ ಇರ್ತವೆ. ಎಂದಿಗೆ ನಾವು ನಮ್ಮ ಹತ್ರ ಏನಿದೆಯೋ ಅದಕ್ಕೆ ಸಂತೋಷ ಪಟ್ಟು ಅದಕ್ಕೆ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳ್ತೀವೋ ಅಂದು ನಾವು ನಿಜವಾಗ್ಲೂ ಖುಷಿಯಾಗಿರ್ತೇವೆ. ಇನ್ನಾದ್ರೂ ನಾವು ಈ ಫಾಲ್ಸ್ ಸ್ಟ್ಯಾಂಡರ್ಡ್ಸ್ ಅನ್ನ ಬಿಟ್ಟು ನಾವು ಏನಾಗಿದ್ದೇವೋ, ನಾವು ಹೇಗಿದ್ದೇವೋ ಹಾಗೇನೆ ಸಂತೋಷವಾಗಿ ಇರೋ ಪ್ರಯತ್ನವನ್ನ ಮಾಡಿದಾಗ ನಾವು ನಿಜವಾಗ್ಲೂ ಆತ್ಮವಿಶ್ವಾಸದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಒಂದ್ಸತಿ ಯೋಚನೆ ಮಾಡಿ.